ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ನವೆಂಬರ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಶುಕ್ರಗ್ರಹ ತುಲಾ ರಾಶಿಗೆ, 16ನೇ ತಾರೀಕಿನಂದು ರವಿಗ್ರಹ ವೃಶ್ಚಿಕ ರಾಶಿಗೆ, 23ನೇ ತಾರೀಕಿನಂದು ವಕ್ರವಾದಂತಹ ಬುಧಗ್ರಹ ತುಲಾ ರಾಶಿಗೆ, 26ನೇ ತಾರೀಕಿನಂದು ಶುಕ್ರಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ನವೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತಲೂ ಮೊದಲು ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ನೋಡಿ, ಈ ನವೆಂಬರ್ ತಿಂಗಳ 5ನೇ ತಾರೀಖಿನಂದು ಅಂದರೆ ಹುಣ್ಣಿಮೆಯ ದಿನದಂದು ನಾವು ಶೃಂಗೇರಿಯಲ್ಲಿ ಇರುವಂತಹ ನಮ್ಮ ಒಂದು ಯಾಗಶಾಲೆಯಲ್ಲಿ ದುರ್ಗಾ ಸಪ್ತಶತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ಇದು ನಮಗೂ ನಿಮಗೂ ಕೂಡ ತಿಳಿದಿರುವಂತಹ ವಿಷಯವೇ. ಈ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡುವುದರಿಂದಾಗಿ ದೃಷ್ಟಿದೋಷದ ಏನಾದರೂ ಸಮಸ್ಯೆಗಳಿದ್ದರೆ ಅದು ಬಗೆಹರಿಯುತ್ತೆ. ಉದ್ಯೋಗದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗ್ತಿದ್ರೆ ನಿವಾರಣೆ ಆಗುತ್ತೆ. ಶತ್ರುಗಳಿಂದ ಉಂಟಾಗುತ್ತಿರುವಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲೆಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಲ್ಲಿ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಅಂತ ಹೇಳುವಂಥದ್ದು ನಮಗೂ ನಿಮಗೂ ಕೂಡ ಎಲ್ಲರಿಗೂ ತಿಳಿದಿರುವಂತಹ ವಿಷಯವೇ ಆಗಿದೆ. ಹಾಗಾಗಿ ಈ ರೀತಿಯಾದಂತಹ ದುರ್ಗಾ ಸಪ್ತಶತಿಯ ಪಾರಾಯಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಒಂದು ವಿಚಾರ ಏನು ಅಂತ ಹೇಳಿ ಆದರೆ, ನೀವು ಕೂಡ ಇದರಲ್ಲಿ ಭಾಗವಹಿಸಬಹುದು. ನೋಡಿ, ಇದು ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಅತಿ ಕಮ್ಮಿ ಬೆಲೆಯಲ್ಲಿ ಅಂದರೆ ಕೇವಲ 500 ರೂಪಾಯಿಯಲ್ಲಿ ನೀವು ಕೂಡ ನಿಮ್ಮ ಒಂದು ಸಂಕಲ್ಪಕ್ಕೆ ನಿಮ್ಮ ಒಂದು ಹೆಸರನ್ನು ಬರೆಸಬಹುದು. ಮತ್ತು ಹೆಚ್ಚುವರಿಯಾಗಿ ನೀವು ಪೋಸ್ಟಿನ ಒಂದು ಚಾರ್ಜನ್ನು ಪಾವತಿ ಮಾಡಿದರೆ ನಿಮ್ಮ ಮನೆಗೆ ಪ್ರಸಾದವನ್ನು ಕಳಿಸಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತೆ. ಹಾಗಾಗಿ ನಿಮಗೇನಾದರೂ ಈ ವಿಚಾರದಲ್ಲಿ ಆಸಕ್ತಿ ಇದ್ದಂತಹ ಪಕ್ಷದಲ್ಲಿ ಈಗ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನ್ ಮಾಡಿ ಅಲ್ಲಿ ನಿಮ್ಮ ಒಂದು ಹೆಸರನ್ನು, ನಿಮ್ಮ ರಾಶಿ ನಕ್ಷತ್ರ ಹೆಸರು ಮತ್ತು ನಿಮ್ಮ ಕುಟುಂಬದವರ ಹೆಸರು ಇದನ್ನೆಲ್ಲ ನೋಂದಾಯಿಸಬಹುದು. ಇದಿಷ್ಟು ಒಂದು ವಿಚಾರ. ಈಗ ನಾವು ನೋಡ್ತಿದ್ವಲ್ಲ, ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಅದು ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನೀವು ಸಂತೋಷ ಪಡಬೇಕು. ಯಾಕೆ ಹೇಳಿ, ಈಗ ಬೃಹಸ್ಪತಿ ಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದೆ, ಅದು ಕೂಡ ಉಚ್ಚವಾಗಿ ಸ್ಥಿತವಾಗಿದೆ. ಅಕ್ಟೋಬರ್ ತಿಂಗಳ 18ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ ತಿಂಗಳ 5ನೇ ತಾರೀಕಿನವರೆಗೂ ಕೂಡ ಅದು ಕರ್ಕಟಕ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ ಅಂತ ಹೇಳಿ ನಾನು ಹೋದ ತಿಂಗಳೇ ನಿಮಗೆ ಹೇಳಿದ್ದೆ. ನೋಡಿ, ಈ ನವೆಂಬರ್ ತಿಂಗಳು ಸಂಪೂರ್ಣವಾಗಿ ನಿಮಗೆ ಅದು ಚತುರ್ಥ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಹಾಗಾಗಿ ಅದರಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮೊದಲನೇದಾಗಿ ಬಂಧುಗಳ ನಡುವೆ ಏನಾದರೂ ವೈಮನಸ್ಯಗಳು ಉಂಟಾಗಿದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಏನೋ ಸಂಬಂಧಿಕರ ಜೊತೆಗೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಏನೋ ಮನಸ್ತಾಪಗಳೋ ಗಲಾಟೆಗಳೆಲ್ಲ ಈ ಹಿಂದೆ ಉಂಟಾಗಿದ್ದರೆ ಅದೆಲ್ಲ ಈಗ ಬಗೆಹರಿಯುತ್ತೆ. ಬಂಧುಗಳ ನಡುವಿನ ಸಂಬಂಧ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಹಾಗೆ ತಾಯಿಯ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಒಂದು ಸ್ವಲ್ಪ ಚೇತರಿಕೆ ಉಂಟಾಗುತ್ತೆ. ತಾಯಿಯ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದೆಲ್ಲ ಬಗೆಹರಿದು ಆರೋಗ್ಯದ ವಿಚಾರದಲ್ಲಿ ಚೇತರಿಕೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನೋಡಿ, ನಾನು ಇದನ್ನು ಹೋದ ತಿಂಗಳೇ ಹೇಳಿದ್ದೀನಿ, 18ನೇ ತಾರೀಕಿಂದ ಮುಂದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಈ ನವೆಂಬರ್ ತಿಂಗಳಂತೂ ಈ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಏನಾದರೂ ಹೊಸದಾಗಿ ಮನೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಅಥವಾ ಭೂಮಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ಮನೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂಥ ವಿಚಾರಕ್ಕೆಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಈ ಸಮಯವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ನಿಮಗೇನಾದರೂ ಆ ಥರದ ಆಸೆ ಇದ್ದರೆ ಈ ಸಮಯದಲ್ಲಿ ನೀವು ಪ್ರಯತ್ನ ಪಟ್ಟರೆ ನಿಮಗೆ ಅದು ಯಶಸ್ಸು ಅಂತ ಹೇಳೋದು ಸಿಗುತ್ತೆ, ಬೇಗ ಆಗೋಗುತ್ತೆ. ಇನ್ನು ಮುಂದೆ ಇಂಥ ಅವಕಾಶ ಸಿಗುವಂಥದ್ದು ಅಂತ ಹೇಳಿ ಆದರೆ ಜೂನ್ ಆದ್ಮೇಲೆ 2026ನೇ ಇಸ್ವಿ ಜೂನ್ ಆದಮೇಲೆ ಅಷ್ಟು ದೂರ ಇದೆ. ಆದರೆ ಈಗ ನಿಮಗೆ ಅಂಥ ಒಂದು ಅವಕಾಶ ಇದೆ. ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು, ಮನೆಗೆ ಸಂಬಂಧಪಟ್ಟಿರುವಂಥ ವಿಚಾರದಲ್ಲೆಲ್ಲ ಅಭಿವೃದ್ಧಿ ಉಂಟಾಗೋದಕ್ಕೆ.
ಹಾಗಾಗಿ ಆ ರೀತಿಯಾದಂತಹ ನಿಮಗೆ ಏನಾದರೂ ಅಪೇಕ್ಷೆಗಳಿದ್ದಂತಹ ಪಕ್ಷದಲ್ಲಿ ಈ ಸಮಯದಲ್ಲಿ ನೀವು ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಪ್ರಯತ್ನ ಪಡಬೇಕು. ಇನ್ನು ಹಾಗೆ ವಾಹನವನ್ನು ಕೂಡ ಕೊಂಡುಕೊಳ್ಳುವಂತಹ ಯೋಗ ಇದೆ. ಏನಾದರೂ ವಾಹನವನ್ನು ಕೊಂಡುಕೊಳ್ಳಬೇಕು ಅಂತ ಹೇಳಿ ಆಸೆ ಎಲ್ಲ ಇದ್ದರೆ ಈಗ ಈ ಸಮಯದಲ್ಲಿ ಕೊಂಡುಕೊಳ್ಳುವುದಕ್ಕೆ ಉತ್ತಮವಾಗಿದೆ. ಹಾಗೆ ಆಸ್ತಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ನೋಡಿ, ಏನೋ ಒಂದು ಜಾಗವನ್ನು ತೆಗೆದುಕೊಂಡಿರ್ತೀರಿ, ಅಥವಾ ಹಿಂದಿಂದ ಏನು ಪಿತ್ರಾರ್ಜಿತವಾಗಿ ಬಂದಿರುವಂತಹ ಆಸ್ತಿ ಇರುತ್ತೆ, ಅದರಲ್ಲೆಲ್ಲ ಏನೋ ಒಂದಷ್ಟು ಡಾಕ್ಯುಮೆಂಟ್ ವಿಚಾರದಲ್ಲಿ ಆಗಿರಬಹುದು, ಹಕ್ಕುಪತ್ರ ಇತ್ಯಾದಿಗಳಲ್ಲೆಲ್ಲ ಏನೋ ಒಂದು ಸ್ವಲ್ಪ ವಿವಾದಗಳೆಲ್ಲ ಇದ್ದರೆ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಒಂದು ಮಾಸದಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ಮುಖ್ಯವಾಗಿ ನಿಮ್ಮಲ್ಲಿ ಸಕಾರಾತ್ಮಕವಾದ ಚಿಂತನೆಗಳು ಹೆಚ್ಚಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ಇಲ್ಲಿವರೆಗೆ ಏನಾಗ್ತಿತ್ತು ಹೇಳಿ, 7.5 ಶನಿಗ್ರಹ ದ್ವಾದಶ ಭಾವದಲ್ಲಿ ನಿಮಗೆ ಸ್ಥಿತವಾಗಿರೋದ್ರಿಂದಾಗಿ ಮನಸ್ಸಿಗೆ ಬರೀ ನಕಾರಾತ್ಮಕವಾದ ವಿಚಾರಗಳೇ ಬರ್ತಾ ಇತ್ತು. ಅಂದರೆ ಇದು ನನ್ನ ಕೈಯಿಂದ ಆಗುತ್ತೋ ಇಲ್ವೋ, ನನ್ನ ಕೈಯಿಂದ ಏನೂ ಕೂಡ ಮಾಡೋಕ್ಕಾಗಲ್ಲ, ಈ ಥರವಾಗಿ ಏನೋ ಒಂಥರ ನಕಾರಾತ್ಮಕವಾದ ವಿಷಯಗಳೇ, ಚಿಂತೆಗಳೇ ನಿಮ್ಮನ್ನು ಕಾಡ್ತಾ ಇರ್ತಿತ್ತು. ಆದರೆ ಈಗ ಆ ರೀತಿ ಆಗುವುದಿಲ್ಲ. ಈಗ ಅದು ಶನಿಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದ್ದರೂ ಕೂಡ ಗುರುಗ್ರಹ ಚತುರ್ಥ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮೇಲೆ ನಿಮಗೆ ಒಂದು ವಿಶ್ವಾಸ ಬರುತ್ತೆ, ಮನಸ್ಸಲ್ಲೆಲ್ಲ ಒಳ್ಳೊಳ್ಳೆ ಭಾವನೆಗಳೆಲ್ಲ ಉಂಟಾಗುತ್ತೆ. ಇನ್ನು ಶುಕ್ರಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ, ಅದರಲ್ಲೂ ಕೂಡ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರುವುದರಿಂದಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿಯ ಒಂದು ಸಹಕಾರ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ. ಅವರ ಜೊತೆಗಿನ ಬಾಂಧವ್ಯ ಅಂತ ಹೇಳುವಂಥದ್ದು ಗಟ್ಟಿಗೊಳ್ಳುತ್ತೆ. ಅವರಿಂದಾಗಿ ನಿಮಗೆ ಒಂದಷ್ಟು ಲಾಭವೂ ಕೂಡ ಉಂಟಾಗುತ್ತೆ. ಇನ್ನು ರವಿಗ್ರಹ, ಕುಜಗ್ರಹ ಮತ್ತು ಬುಧಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಈ ಮಾಸದಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಪದೇ ಪದೇ ಜ್ವರ ಬರುವಂಥದ್ದು ಇರಬಹುದು, ಅಥವಾ ತಲೆನೋವು ಕಾಡುವಂಥದ್ದು ಇರಬಹುದು, ಅಥವಾ ರಕ್ತಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರ. ಇದಿಷ್ಟು ಆರೋಗ್ಯದ ವಿಚಾರದಲ್ಲಿ ನೀವೊಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿಯೂ ಕೂಡ ಜೋಪಾನವಾಗಿ ಇರಬೇಕಾಗತ್ತೆ. ನೋಡಿ, ಹೊಸದಾದಂತಹ ವಾಹನವನ್ನು ಕೊಂಡುಕೊಳ್ಳುವುದಕ್ಕೆ ಇದಕ್ಕೆಲ್ಲ ಚೆನ್ನಾಗಿದೆ, ಆದರೆ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಜೋಪಾನವಾಗಿ ಜಾಗರೂಕರಾಗಿ ಓಡಿಸಬೇಕಾಗತ್ತೆ. ಇನ್ನು ಸಾಲಗಳನ್ನು ತೀರಿಸುವಂತಹ ಯೋಗ ಇದೆ ನಿಮಗೆ ಈ ಮಾಸದಲ್ಲಿ. ಏನಾದರೂ ಸಣ್ಣ ಪುಟ್ಟ ಸಾಲಗಳೆಲ್ಲ ಮಾಡಿದರೆ ಅದನ್ನೆಲ್ಲ ತೀರಿಸುವಂತಹ ಯೋಗ ಅಂತ ಹೇಳುವಂಥದ್ದು ನಿಮಗೆ ಈ ಮಾಸದಲ್ಲಿ ಇದೆ. ಇನ್ನು ರಾಹುಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಲಾಭ ಭಾವ ಅಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಉತ್ತಮವಾಗಿ ಹಣಕಾಸಿನ ಆಗಮನ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೇನು ಕೂಡ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಇನ್ನು ಶನಿಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ನಿದ್ರೆಯ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಉಂಟಾಗೋದಕ್ಕೆ ಅವಕಾಶ ಇದೆ. ನೋಡಿ, 2 ರೀತಿ ಸಮಸ್ಯೆ. ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡುವಂಥದ್ದು ಕೂತಲ್ಲೇ, ಅಥವಾ ಇನ್ನೊಂದು ಎಷ್ಟು ಮಲಗಿದ್ರೂ ಕೂಡ ನಿದ್ದೆ ಬರದೇ ಇರುವಂಥದ್ದು. ಆಯಿತಾ? ಈ ರೀತಿಯಾಗಿ ಒಟ್ಟಲ್ಲಿ ನಿದ್ದೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಉಂಟಾಗೋದಕ್ಕೆ ಅವಕಾಶ ಇದೆ. ನೋಡಿ, ಇದಕ್ಕೇನು ಮಾಡ್ಬೇಕು ಹೇಳಿ, ನೀವು ಸರಿಯಾದ ಸಮಯಕ್ಕೆ ಮಲಗಬೇಕು. ನಿದ್ದೆ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಕೊಡಬೇಕು. ತುಂಬ ಹೊತ್ತು ರಾತ್ರಿ ಎದ್ದಿರುವಂಥದ್ದು ಅಂಥದ್ದೆಲ್ಲ ಮಾಡಬಾರ್ದು. ಸರಿಯಾದ ಸಮಯಕ್ಕೆ ಮಲಗಿ ಸರಿಯಾಗಿ ನೀವು ನಿದ್ದೆ ಮಾಡ್ಕೊಬೇಕು. ಆಯಿತಾ? ಇದೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ನೀವು ಗಮನ ಹರಿಸಿದರೆ ನಿದ್ದೆಗೆ ಸಂಬಂಧಪಟ್ಟಿರುವಂಥ ವಿಚಾರದಲ್ಲಿ, ಇನ್ನು ಉಳಿದಿರುವಂಥ ವಿಚಾರಕ್ಕೆ ಏನೂ ಸಮಸ್ಯೆ ಇಲ್ಲ. ಶುಕ್ರಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ವಿಲಾಸಾಧಿಕೋ ಗಣ್ಯತೆ ಚ ಪ್ರವಾಸಿ ಪ್ರಯಾಸಾಲ್ಪಕ ಕೇನ ಮುಷ್ಯಂತಿ ತಸ್ಮಾತ್ ಅಂಥೇಳಿ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ದೂರ ಪ್ರಯಾಣವನ್ನು ಮಾಡುವಂತಹ ಯೋಗಗಳೆಲ್ಲ ನಿಮಗೆ ಈ ಮಾಸದಲ್ಲಿದೆ. ಇನ್ನು ಅನೇಕ ವಿಚಾರಗಳಲ್ಲಿ ನಿಮಗೆ ಈ ಮಾಸ ಹೇಗಿದೆ ಅಂದರೆ, ಪ್ರಯಾಸಾಲ್ಪಕ, ಹೆಚ್ಚಿಗೆ ಪ್ರಯತ್ನ ಪಡೋದು ಬೇಡ. ಅದೃಷ್ಟ ಅಂತ ಹೇಳುವಂಥದ್ದು ನಿಮ್ಮ ಜೊತೆಗೆ ಇದೆ. ಸ್ವಲ್ಪ ನೀವು ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಈ ರೀತಿಯಾಗಿ ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾನು ಈ ಹಿಂದೆ ಹೇಳಿದಂತೆ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು ಮತ್ತು ಉದ್ಯೋಗ, ಈ ಎಲ್ಲ ವಿಚಾರಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.